ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಇಂದು 5ನೇ ತಾರೀಖು ಭಾನುವಾರ ಪಂಚಮಿ ತಿಥಿ ಹಾಗೂ ಇಂದು ಶತಭಿಷ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಲಾಭ. ಹೀಗಾಗಿ ಇವತ್ತು ಹೆಚ್ಚು ನೆಟ್ವರ್ಕಿಂಗ್ ಮಾಡೋದು ಒಳ್ಳೆಯದು. ವೃಷಭ ರಾಶಿಯವರಿಗೆ ಕಾರ್ಯಕ್ಷೇತ್ರದ ನಾನಾ ಜವಾಬ್ದಾರಿಗಳು ಇರುತ್ತೆ. ಹೀಗಾಗಿ ಇಂದು ಸ್ವಲ್ಪ ಬ್ಯುಸಿಯಾಗಿರುವಂತಹ ದಿವಸ ಆಗಿರುತ್ತೆ. ಮಿಥುನ ರಾಶಿಯವರಿಗೆ ಭಾಗ್ಯೋದಯವಾಗ್ತಾ ಇದೆ. ಹಿಂದಿನ 4-5 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲ ತೊಂದರೆಗಳು ಇಂದು ನಿಮಗೆ ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹಿಂದಿನ 4-5 ದಿನಗಳಲ್ಲಿ ಎಲ್ಲವೂ ನಿಮ್ಮ ಪರವಾಗಿ ನಡೆದು ನಿಮ್ಮ ಪ್ರೀತಿ ಪಾತ್ರರಿಂದ ಎಲ್ಲ ಸಹಕಾರ ಇತ್ತು. ಈಗ ಅದು ಒಮ್ಮೆಲೆ ಮಾಯವಾದಂತೆ ಭಾಸವಾಗುತ್ತೆ. ಧ್ಯಾನಾದಿಗಳನ್ನ ಮಾಡಬೇಕು. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ, ಪ್ರೀತಿ ಪಾತ್ರರಿಂದ ಅಕ್ಕರೆ ಇತ್ಯಾದಿಗಳು ಪ್ರಾಪ್ತಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಯಶಸ್ಸು. ಕನ್ಯಾ ರಾಶಿಯವರಿಗೆ ಶತ್ರುನಾಶ, ಶತ್ರು ಧ್ವಂಸ, ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯದಲ್ಲಿ ಸುಧಾರಣೆ. ಯಾರ್ಯಾರು ಫಿಟ್ನೆಸ್, ಬಿಸ್ನೆಸ್, ಬಾಡಿ ಬಿಲ್ಡಿಂಗ್ ಇತ್ಯಾದಿಗಳನ್ನು ಇಟ್ಕೊಂಡಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಉದ್ಯಮದಲ್ಲಿ ಉತ್ತಮವಾದಂತಹ ದಿನಗಳನ್ನು ನೋಡ್ತೀರಿ. ತುಲಾ ರಾಶಿಯವರಿಗೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಹಾಗೂ ಹಣಕಾಸಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ. ಹೀಗಾಗಿ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಪ್ರಾಫಿಟ್ ಬುಕ್ಕಿಂಗ್ ಅಲ್ಲಿ ಇವತ್ತು ಲಾಸ್ ಆಗುವ ಸಾಧ್ಯತೆ ಹೆಚ್ಚು. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಇವತ್ತು ಏನು ನಿಮ್ಮ ಪರವಾಗಿ ಇರೋದಿಲ್ಲ. ಹೀಗಾಗಿ ಅದನ್ನೆಲ್ಲದನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳು, ಮನೆಯ ವಿಚಾರಗಳು, ಮನೆಯ ಒಳಗಿನ ಜನರ ಬಗ್ಗೆ ಜವಾಬ್ದಾರಿಗಳು ಇವೆಲ್ಲವೂ ಇಂದು ಮುಖ್ಯವಾಗುತ್ತೆ. ಇಡೀ ತಿಂಗಳಲ್ಲಿ ನೀವು ಗಮನ ಕೊಡುವಂತಹ 2 ದಿನಗಳು ಇದಾಗಿರುತ್ತೆ. ಆದ್ದರಿಂದ ಅವರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಬಿಡಿ. ತಾಯಿ ಕೂಡ ನಿಮ್ಮನ್ನ ತಮ್ಮ ಜೊತೆ ಇರುವಂತೆ ಅಥವಾ ಏನೋ ಒಂದು ಸಹಾಯ ಮಾಡುವಂತೆ ಇವತ್ತು ಕೇಳಬಹುದು. ಧನು ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿ. ಆದರೂ ಕೂಡ ಯಾರ್ಯಾರು ಮಾಧ್ಯಮ ಇತ್ಯಾದಿಗಳಲ್ಲಿ ಇದ್ದೀರಿ, ಅತಿ ಹೆಚ್ಚಿನ ಯಶಸ್ಸನ್ನು ನೀವೀಗ ನೋಡಬಹುದು. ಆದ್ದರಿಂದ ಮನೆಯವರ ಬಗ್ಗೆ ಸ್ವಲ್ಪ ಗಮನ ಕಡಿಮೆಯಾದಂತೆ ಭಾಸವಾಗಬಹುದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ನೆಮ್ಮದಿ ಅದು ಮುಖ್ಯ. ಕುಟುಂಬ ಸ್ಥಾನದಲ್ಲಿ ನಿಮಗೆ ಶತಭಿಷ ನಕ್ಷತ್ರಕ್ಕೆ ಚಂದ್ರ ಬಂದಿರೋದ್ರಿಂದ ಅತಿ ಹೆಚ್ಚಾದಂತಹ ಸಂತೋಷವನ್ನು ನೋಡಬಹುದು. ಅದೇ ರೀತಿಯಲ್ಲಿ ಅತಿ ಮನಸ್ಸಿಗೆ ಕ್ಲೇಶವಾಗುವಂತಹ ಸಂದರ್ಭಗಳು ಕೂಡ ನೀವು ಎದುರಿಸಬೇಕಾಗಿ ಬರಬಹುದು. ಕುಂಭರಾಶಿಯವರಿಗೆ ನಿಮ್ಮ ರಾಶಿಗೆ ಚಂದ್ರ ಪ್ರವೇಶ ಮಾಡಿದ್ದಾನೆ, ರಾಹುವಿನ ಆಧಿಪತ್ಯ ಇರುವಂತಹ ನಕ್ಷತ್ರಕ್ಕೆ. ಹೀಗಾಗಿ ನಿಮ್ಮ ಮನಸ್ಸಿಗೆ ಅತಿ ಹೆಚ್ಚಾದಂತಹ ಏನೋ ಒಂದು ಸಂತೋಷ ಇವತ್ತು ಇರುತ್ತೆ. ಆದರೆ ಒಮ್ಮೆಲೆ ಆ ಸಂತೋಷ ನಿಜವಾ ಅನ್ನುವಂತಹ ಒಂದು ಯೋಚನೆ ಬರೋದ್ರಿಂದ ಅದು ದುಃಖ ಅಥವಾ ಮನಸ್ಸಿಗೆ ಬೇಸರವಾಗುವಂತಹ ಸಂದರ್ಭವಾಗಿ ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿ ಇವತ್ತು ಕೆಲಸಗಳನ್ನ ಮಾಡ್ಕೋಬೇಕು. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ವ್ಯಯಭಾವಕ್ಕೆ ಚಂದ್ರ ಬರ್ತಾ ಇದ್ದಾನೆ. ಹೀಗಾಗಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಬೇಡ. 2 ದಿನಗಳು ಕಾಯೋದು ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಭಗವಂತನ ಧಾಮ ಪ್ರಾಪ್ತಿ. ಶುಭಮಸ್ತು. ಶ್ರೀ ಕೃಷ್ಣ ವಿಜಯತೆ.